ನಾವು ತಗೊಳ್ಳುವಂಥ ಆಹಾರದಲ್ಲಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಏನಾದರೂ ಕಂಡು ಬಂದರೆ ದೇಹ ಏನು ಮಾಡುತ್ತಂದರೆ ಅದರದೇ ಆದ ಚಿಹ್ನೆಗಳು ಮತ್ತು ಲಕ್ಷಣಗಳು ಮತ್ತು ತೊಂದರೆಗಳನ್ನು ನಮಗೆ ತೋರ್ಪಡಿಸುತ್ತೆ. ಯಾವ ಥರಪ್ಪ ಅಂತಂತಂದರೆ ಆ ಚಿಹ್ನೆಗಳು ಲಕ್ಷಣಗಳಿಂದ ನಾವು ತಿಳ್ಕೊಬೋದು. ಅದರಲ್ಲಿ ನಾವು ಇವತ್ತು ಮಾತಾಡ್ತಾ ಇರೋದು ಒಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದ ಏನು ತೊಂದರೆ ಆಗುತ್ತಲ್ಲ, ಬಾಯಿಯಲ್ಲಿ ಏನೇನು ತೊಂದರೆ ಆಗುತ್ತೆ ಅಂತ ಅದನ್ನು ನೋಡ್ತಾ ಇದ್ದೀವಿ. ಆಮೇಲೆ ಚರ್ಮದ ಮೇಲೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದ ಆಗುವಂಥ ತೊಂದರೆಗಳನ್ನು ಇವತ್ತು ನೋಡೋಣ. ಆಮೇಲೆ ಒಂದು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಏನು ತೊಂದರೆ ಆಗುತ್ತೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದ ಕೂಡ ಮಾನಸಿಕವಾಗಿ ಅಂದರೆ ಮೆಂಟಲಿ ಮತ್ತು ಒಂದು ಎಮೋಷ್ನಲಿ ಕೂಡ ತೊಂದರೆ ಆಗುವಂಥ ಲಕ್ಷಣಗಳನ್ನು ಇವತ್ತು ನಾವು ನೋಡೋಣ. ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದ ಬಾಯಲ್ಲಿ ಕಾಣಿಸಿಕೊಳ್ಳುವ ಲಕ್ಷಣಗಳು ಯಾವ್ಯಾವು ಅಂತ ನೋಡೋಣ. ಬಾಯಿ ಹುಣ್ಣುಗಳಾಗ್ತವೆ. ಕಾಮನ್ ಆಗಿ ಬಾಯಿ ಹುಣ್ಣುಗಳು ಯಾವ ಒಂದು ಡೆಫಿಷಿಯನ್ಸಿಯಲ್ಲಿ ಆಗ್ತವಪ್ಪ ಅಂದರೆ ವಿಟಾಮಿನ್ B3, ಆಮೇಲೆ ವಿಟಾಮಿನ್ B12, ಆಮೇಲೆ ಫೋಲಿಕ್ ಆ್ಯಸಿಡ್ ಕಮ್ಮಿ ಇದ್ದರೆ ಬಾಯಲ್ಲಿ ಹುಣ್ಣುಗಳಾಗ್ಬೋದು. ಅದಾದ ನಂತರ ಈ ಬಾಯಿಯ ತುದಿಯಲ್ಲಿ ಒಂದೊಂದು ಸಲ ಕ್ರ್ಯಾಕ್ಸ್ ಆಗ್ತಾ ಇರ್ತವೆ, ಎರಡೂ ಕಡೆನೂ ಆಗ್ತಾ ಇರ್ತವೆ, ಒಂದೇ ಸೈಡ್ ಆಗ್ತಾ ಇರ್ತವೆ. ಅಂತ ಯಾವ ವಿಟಾಮಿನ್ ಕಮ್ಮಿ ಇದ್ರೆ ಆಗುತ್ತಪ್ಪ ಅಂದರೆ B2 ವಿಟಾಮಿನ್ ಕಮ್ಮಿ ಇದ್ದರೆ ಆಗುತ್ತೆ. ಆಮೇಲೆ ಈ ಅಲ್ಲಿನ ದಂತ ಕವಚ ಅಂತಾರೆ ಎನೆಮಲ್, ಇದು ಒಂದು ವೇಳೆ ವೀಕ್ ಇತ್ತಪ್ಪ ಅಂತಂದರೆ ಅದಕ್ಕೆ ವಿಟಾಮಿನ್ A, ಆಮೇಲೆ ವಿಟಾಮಿನ್ D, ಆಮೇಲೆ ವಿಟಾಮಿನ್ K, ಆಮೇಲೆ ಕ್ಯಾಲ್ಶಿಯಂ ಇವುಗಳು ಕಮ್ಮಿ ಇದ್ದಾಗ ಒಂದು ದಂತ ಕವಚ ವೀಕ್ ಆಗಿರೋ ಚಾನ್ಸಸ್ ಇರುತ್ತೆ. ಆಮೇಲೆ ಒಂದೊಂದು ಸಲ ಏನಾಗಿರುತ್ತೆ, ನಾಲಿಗೆ ತುಂಬ ಏನಾಗಿರುತ್ತೆ ಅಂದರೆ ಪೇನ್ಫುಲ್ ಇರುತ್ತೆ, ಅಂದರೆ ನಾಲಿಗೆ ನೋವ್ತಾ ಇರುತ್ತೆ. ಅಂಥದ್ದು ಯಾವ ಟೈಮಲ್ಲಪ್ಪ ಅಂದರೆ ವಿಟಾಮಿನ್ B2 ಕೊರತೆ ಇದ್ದಾಗ, ವಿಟಾಮಿನ್ B3 ಕೊರತೆ ಇದ್ದಾಗ, ಫೋಲಿಕ್ ಆ್ಯಸಿಡ್ ಕೊರತೆ ಇದ್ದಾಗ ಅಂತ ಹೇಳ್ಬೋದು. ನಾವು ತಿನ್ನುವಂಥ ಆಹಾರ ಪದಾರ್ಥದಲ್ಲಿ ನಮಗೆ ವಾಸನೆ ಆಗಲಿ ಮತ್ತು ರುಚಿ ಗೊತ್ತಾಗದೇ ಇದ್ದರೆ ಆವಾಗ ಯಾವ ಡೆಫಿಷಿಯನ್ಸಿಯಿಂದ ಈ ಥರ ಆಗುತ್ತಂದರೆ ಜಿಂಕ್ ಡೆಫಿಷಿಯನ್ಸಿ ಇತ್ತಪ್ಪ ಅಂತಂದರೆ, ಅಂದರೆ ನಮ್ಮ ದೇಹದಲ್ಲಿ ಜಿಂಕ್ ಕಮ್ಮಿ ಆದಾಗ ಈ ಥರದ್ದು ಕಾಣಿಸ್ಕೊಳ್ಳುತ್ತೆ. ನಮ್ಮ ದೇಹದಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಇತ್ತಪ್ಪ ಅಂದರೆ ಅದರ ಲಕ್ಷಣಗಳನ್ನು ಸ್ಕಿನ್ ಮೇಲೆ ಕೂಡ ತೋರಿಸುತ್ತೆ. ಯಾವ ಥರಪ್ಪ ಅಂತಂದರೆ ನಮ್ಮ ದೇಹದ ಚರ್ಮ ತುಂಬ ಒಣಗಿರೋ ಥರ ಮತ್ತು ತುಂಬ ಗಟ್ಟಿಯಾಗಿರೋ ಥರ, ಅಂದರೆ ಒಂದು ಡ್ರೈ ಆಗಿ ಮತ್ತು ರಫ್ ಆಗಿರೋ ಚರ್ಮ ಇತ್ತಪ್ಪ ಅಂದರೆ ಅದರಲ್ಲಿ ವಿಟಾಮಿನ್ A ಮತ್ತು ವಿಟಾಮಿನ್ E ಕೊರತೆಯಿಂದ ಈ ಥರ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ವಿಟಾಮಿನ್ A ಮತ್ತು ವಿಟಾಮಿನ್ E ಕೊರತೆ ಇದ್ದರಪ್ಪ ಅಂದರೆ ಡ್ರೈ ಸ್ಕಿನ್ನು, ರಫ್ ಸ್ಕಿನ್ನು ಇರುತ್ತೆ. ಆಮೇಲೆ ಒಬ್ಬೊಬ್ಬರಿಗೆ ಈ ಮೆನ್ಸ್ಟ್ರುವಲ್ ಸೈಕಲ್ ಟೈಮಲ್ಲಿ ಒಬ್ಬೊಬ್ಬರಿಗೆ ಮುಖದಲ್ಲಿ ಮಡಿವೆಗಳು ಜಾಸ್ತಿ ಆಗ್ತವೆ. ಅಂಥ ಟೈಮಲ್ಲಿ ವಿಟಾಮಿನ್ B6 ಕೊರತೆ ಇತ್ತಪ್ಪ ಅಂದರೆ ಆ ಥರ ಆಗುವಂಥ ಸಾಧ್ಯತೆಗಳು ಇರ್ತವೆ. ಆಮೇಲೆ ಈ ಡರ್ಮಟೈಟಿಸು ಅಂದರೆ ಒಂದು ತುರಿಕೆ ಇರ್ಬೋದು ಒಂದು ಚರ್ಮದಲ್ಲಿ, ಆಮೇಲೆ ಗುಳ್ಳೆಗಳು ಇರ್ಬೋದು, ಈ ಥರದ್ದೆಲ್ಲ ಒಂದು ರಫ್ ಸ್ಕಿನ್ ಇರ್ಬೋದು, ಡ್ರೈ ಸ್ಕಿನ್ ಇರ್ಬೋದು. ಈ ಡರ್ಮಟೈಟಿಸ್ ಯಾವೆಲ್ಲ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಇದ್ದರೆ ಕಾಣಿಸ್ಕೊಳ್ಳುತ್ತಂದರೆ ವಿಟಾಮಿನ್ B2, ವಿಟಾಮಿನ್ B3, ಆಮೇಲೆ ಬಯೋಟಿನ್ ಕಮ್ಮಿ ಇದ್ದರೂ ಕೂಡ ಈ ಥರದ್ದೆಲ್ಲ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ನಮ್ಮ ದೇಹದಲ್ಲಿ ಒಂದು ರೆಡ್ ಸ್ಟ್ರೆಚ್ ಮಾರ್ಕ್ ಅಂತ ಹೇಳ್ಬೋದು, ಅಂದರೆ ಕೆಂಪು ಸ್ಟ್ರೆಚ್ ಮಾರ್ಕ್ಸ್ ಕಾಣಿಸ್ಕೊಳ್ತಾ ಇರುತ್ತೆ. ಅದು ಯಾವುದರಿಂದಪ್ಪ ಅಂದರೆ ಜಿಂಕ್ ಡೆಫಿಷಿಯನ್ಸಿ ಇದ್ದರೆ ಆ ಥರ ಕಾಣಿಸ್ಕೊಳ್ತಾ ಇರುತ್ತೆ. ಆಮೇಲೆ ಅದಾದ ನಂತರ ಒಂದೊಂದ್ಸಲ ನೋಸ್ ಬ್ಲೀಡ್ ಆಗ್ತಾ ಇರುತ್ತೆ. ಅದು ವಿಟಾಮಿನ್ C ಕಮ್ಮಿ ಇತ್ತಂದರೆ ಈ ನೋಸ್ ಬ್ಲೀಡು ಅನ್ನೋದು ಆಗ್ತಾ ಇರುತ್ತೆ. ನಾವು ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿ ಏನಾದರೂ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಕಾಣಿಸ್ಕೊಂಡ್ರೆ, ಅಂದರೆ ಪೋಷಣೆಯ ಒಂದು ನ್ಯೂನತೆ ಕಾಣಿಸ್ಕೊಂಡ್ರೆ ಆವಾಗ ನಮಗೆ ಎಮೋಷ್ನಲಿ ಮತ್ತು ಮೆಂಟಲಿ ಸಿಂಪ್ಟಮ್ಸು ಕಾಣಿಸ್ಕೊಳ್ತವೆ. ಅದರಲ್ಲಿ ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಕಾಡುವಂಥ ಸಮಸ್ಯೆಗಳು ಯಾವುದಪ್ಪ ಅಂದರೆ ಮೊದಲನೇದಾಗಿ ನೋಡೋಕೆ ಹೋದರೆ ಡಿಪ್ರೆಷನ್, ಅಂದರೆ ಖಿನ್ನತೆ, ಒಂದು ಉತ್ಸಾಹ ಇರಲಾರ ಥರ ಇರ್ತಾರೆ, ಒಂದು ಏನು ಕೆಲಸ ಮಾಡಲಾರ್ದಂಗೆ ಇರೋ ಥರ ಇರುತ್ತೆ, ಅಂದರೆ ಉತ್ಸಾಹ ಥರ ಇರ್ತಾರೆ. ಆ ಥರದಲ್ಲಿ ಯಾವ್ಯಾವ ವಿಟಮಿನ್ಸ್ಗಳು ಕಮ್ಮಿ ಆದರೆ ಏನಾಗುತ್ತೆ ಅಂದರೆ ವಿಟಾಮಿನ್ B1 ಕಮ್ಮಿ ಆದರೆ ಈ ತೊಂದರೆ, ಆಮೇಲೆ ವಿಟಾಮಿನ್ B5, ಆಮೇಲೆ ಬಯೋಟಿನ್ನು ಇವುಗಳು ಕಮ್ಮಿ ಆದಾಗ ಈ ಥರದ್ದು ಕಾಣಿಸ್ಕೊಳ್ಬೋದು. ಆಮೇಲೆ ಎರಡನೇದು ನಾವು ನೋಡೋಕ್ಕಾದರೆ ಡಿಮೆನ್ಷಿಯಾ ಅಂತ ಅನ್ಬೋದು, ಅಂದರೆ ಬುದ್ಧಿಮಾಂದ್ಯತೆ. ಅಂದರೆ ಹೇಗಿರುತ್ತಂದರೆ ಮೊದಲು ಚೆನ್ನಾಗಿ ನೆನಪಿನ ಶಕ್ತಿ ಆಗಲಿ ಅವರಿಗೆ ಮರು ಅನ್ನೋದು ಇರಲ್ಲ. ಬರ್ತಾ ಏನಾಗುತ್ತೆ, ಒಂದು ಡಿಮೆನ್ಷಿಯಾ ಕಾಣಿಸ್ಕೊಂಡಾಗ ಒಂದು ಮರುವಿನ ಅಂದರೆ ಮರು ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ ಅವರಿಗೆ. ಅಲ್ಲಿ ಇಟ್ಟಿದ್ವಿ, ಅಲ್ಲಿ ಮರೆತೋದ್ವಿ, ಈ ಥರದ್ದೆಲ್ಲ ಕಾಣಿಸ್ಕೊಡುತ್ತೆ. ಅಂಥದ್ದು ವಿಟಾಮಿನ್ ಯಾವ್ಯಾವ ಕಮ್ಮಿ ಆದರೆ ಆಗುತ್ತೋ ಅಂದರೆ B1 ವಿಟಾಮಿನ್ ಇರ್ಬೋದು, B3 ಇರುತ್ತೆ, ಆಮೇಲೆ ವಿಟಾಮಿನ್ B12, ಆಮೇಲೆ ಫೋಲಿಕ್ ಆ್ಯಸಿಡ್. ಆಮೇಲೆ ಇನ್ನೊಬ್ಬರಿಗೆ ಹೇಗಿರಿದ್ರೆ ನರ್ವಸ್ನೆಸ್
ಆಮೇಲೆ ಇರಿಟೇಬಿಲಿಟಿ ಅಂದರೆ ನರ್ವಸ್ನೆಸ್ ಅಪ್ಪ ಅಂದರೆ ಹೆದರಿಕೆ ಸ್ವಭಾವ ಅಂತ ಹೇಳ್ಬೋದು. ಆಮೇಲೆ ಇರಿಟೇಬಿಲಿಟಿ ಅಪ್ಪ ಅಂತಂದರೆ ಒಂದು ಸಿಡುಕುತನ ಅಂತ ಹೇಳ್ಬೋದು. ಇಂಥದ್ದು ಯಾವುದು ಕಮ್ಮಿ ಆದರೆ ಕಾಣಿಸ್ಕೊಳ್ಳುತ್ತೆ ಅಂದರೆ ವಿಟಾಮಿನ್ B1, ವಿಟಾಮಿನ್ B6, ಆಮೇಲೆ ವಿಟಾಮಿನ್ B5 ಅಂತ ಹೇಳ್ಬೋದು. ಆಮೇಲೆ ನಿದ್ರಾಹೀನತೆ ಅಂದರೆ ಇನ್ಸೋಮ್ನಿಯಾ ಅಂತ ಒಂದು ನಿದ್ರೆ ಸರಿಯಾಗಿ ಮಾಡೋಕ್ಕಾಗಲ್ಲ ಅವರಿಗೆ. ಅಂಥವರಿಗೆ ಯಾವೆಲ್ಲ ವಿಟಮಿನ್ಗಳ ತೊಂದರೆ ಇರುತ್ತಪ್ಪ ಅಂದರೆ B3, B5, B6, ವಿಟಮಿನ್ D3 ಕೂಡ ಇರುತ್ತೆ. ಆಮೇಲೆ ಅದ್ರ ಜೊತೆಗೆ ನಾವು ಒಂದು ಡಿಜಿನೆಸ್ ಅನ್ಬೋದು, ಒಂದು ಅಂದರೆ ತಲೆ ಸುತ್ತುತ್ತಾ ಇರುತ್ತೆ. ಅಂಥವುದರಲ್ಲಿ ಐರನ್ ಡೆಫಿಷಿಯನ್ಸಿ ಇರುತ್ತೆ. ಆಮೇಲೆ B2, ಆಮೇಲೆ B12 ಡೆಫಿಷಿಯನ್ಸಿ ಇರುತ್ತೆ ಕಾಮನ್ ಆಗಿ.